ದುಡಿಮೆ ಮಾತ್ರ ಜಾಸ್ತಿ ಆಗಲ್ಲ, ಆದರೆ ನೀವು ಆ ಜೀವನಕ್ಕೆ ಬೇಕಾದಂಥ ಬಳಸುವಂಥ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಯಾವುದು ಫ್ರೀ ಆಗಿ ಸಿಗಬೇಕು, ಹೆಲ್ತ್ ಆ್ಯಂಡ್ ಎಜುಕೇಷನ್ ನಮ್ಮ ದೇಶದಲ್ಲಿ ಅದು ಅತಿ ಹೆಚ್ಚು ದುಬಾರಿ, ಅದು ವ್ಯಾಪಾರೀಕರಣ ಆಗೋಗ್ತಾ ಇದೆ. ಯಾವುದು ಅಗತ್ಯ ಇದೆ ಮೆಡಿಸಿನ್ಗಳು ಅದು ಹೆಚ್ಚಾಗ್ತಾ ಇದೆ, ಯಾವ್ದು ಅಗತ್ಯ ಇಲ್ಲ ಅದೇ ನಾನು ಹೇಳ್ತೀನಲ್ಲ, ನಾವು ಮೈ ಮೇಲೆ ಹಾಕುವಂಥ ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ನಾವು ಬ್ರ್ಯಾಂಡೆಡ್ ಸ್ಟೋರಲ್ಲಿ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಹೊಟ್ಟೆಗೆ ಆಹಾರ ಬೇಕಲ್ಲ, ಹಣ್ಣು ತರಕಾರಿ ಇವನ್ನೆಲ್ಲ ನಾವು ಫುಟ್ಪಾತ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದು ದುರಂತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರು HD ದರ್ಶನ್ ಇದ್ದಾರೆ. ದರ್ಶನ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಿದ್ದಾರೆ ರಾಘವೇಂದ್ರ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಬ್ಬರತ್ತಿಗೂ ಒಂದು ಮಾತು ಓರಲ್ಲಿ ಹೇಳ್ಬಿಡ್ತೀನಿ. ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ಸ್ವಪ್ರತಿಷ್ಠೆಯಿಂದಾಗಿ ಅಥವಾ ಒಬ್ಬರ ಮೇಲೆ ಒಬ್ರು ಕೆಸರೆರ್ಚಾಡ್ಕೊಂಡು ನೀವೊಂದು ರೀತಿ ಅವರೊಂದು ರೀತಿ ಬೆಲೆ ಏರಿಕೆಯನ್ನ ಮಾಡ್ತಾನೆ ಇದ್ದೀರಿ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಯಿತು, ಯುದ್ಧದ ಒಂದು ನೆಪ ಅಷ್ಟೇ ಅಂತ ನಿಮ್ಮ DCM ಹೇಳ್ತಾ ಇದ್ರು. ಅದೇ ರೀತಿ ರಾಜ್ಯದಲ್ಲೂ ಬೇಕಾದಷ್ಟು ತೆರಿಗೆಯನ್ನ ನೀವುಗಳು ಜಾಸ್ತಿ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷ ಬಂದ್ಮೇಲಂತೂ ಯಾವುದ್ರಲ್ಲಿ ಬಿಟ್ಟಿಲ್ಲ ಹೇಳಿ, ಇನ್ಕ್ಲೂಡಿಂಗ್ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಇಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಕೂಡ ನೀವು ಬೆಲೆ ಏರಿಕೆಯನ್ನ ಮಾಡಿದ್ದೀರಿ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇದೇ ರೀತಿ ಈಗ ಫಿನಾನ್ಷಿಯಲ್ ಇಯರ್ ಮುಗೀತು, ನಾಳೆಯಿಂದ ಫಿನಾನ್ಷಿಯಲ್ ಇಯರ್ ಬರುತ್ತೆ ಅಂತಂದಾಗ ಫಿನಾನ್ಷಿಯಲ್ ಇಯರ್ಗಳು ಹೋಗ್ತವೆ ಬರ್ತವೆ, ನೀವು ಬೆಲೆ ಜಾಸ್ತಿ ಮಾಡ್ತೀರಿ. ಆದರೆ ಜನರ ಫಿನಾನ್ಷಿಯಲ್ ಪರಿಸ್ಥಿತಿ, ಜನರ ಮನೆ ಸ್ಥಿತಿ ಮತ್ತು ಮನಸ್ಥಿತಿ ಎರಡೂ ಸರಿ ಇಲ್ವಲ್ಲ ದರ್ಶನ್ ಅವರೇ? ನಿಮ್ಮ ಹತ್ರ ಉತ್ತರ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಹಿರಿಯರು ರಕ್ಷಣಾ ವಿಶ್ಲೇಷಕರು ಮತ್ತು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ಚಂಬಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಆರಾಮಾಗಿದ್ದೀರಾ? ನಮಸ್ಕಾರ. ಆರೋಗ್ಯವಾಗಿದ್ದೀರಾ ಸರ್? ಹೇಗೆ? ಥ್ಯಾಂಕ್ ಯು. ಆಲ್ ರೈಟ್ ಸರ್, ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಎಸ್ ದರ್ಶನ್ ಪ್ಲೀಸ್. ಮೇಡಮ್, ಇವಾಗ ನೀವು ಒಂದು ಆಪಾದನೆಯನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ರಿ. ನೀರಿನ ದರ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ದರ ಆಗಿರ್ಬೋದು ರಾಜ್ಯ ಸರ್ಕಾರ ಏರಿಸ್ತಾ ಇದೆ ಅನ್ನುವಂಥ ಆರೋಪ ಮಾಡಿದ್ದೀರಿ. ಅದು ನಾನು ಅದನ್ನು ಅಲ್ಲಗಳೆಯೋದಕ್ಕೆ ಹೋಗೋದಿಲ್ಲ. ಅದರ ಜೊತೆಗೆ ಇವತ್ತು ಜನರ ಸ್ಥಿತಿಗತಿ ಬಗ್ಗೆನೂ ನೀವು ಒಂದು ಅನುಕಂಪ ಅದು ಅವಶ್ಯಕ ಸಹ. ಅವರ ಒಂದು ಬದುಕಿನ ಬಗ್ಗೆ, ಹೊಟ್ಟೆಪಾಡಿನ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಾ, ಅದನ್ನು ನಾನು ಗೌರವಿಸ್ತೀನಿ, ಅದನ್ನು ನಾನು ಅಲ್ಲಗಳಿಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದನ್ನು ಬಹಳ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಇವತ್ತು ನಮ್ಮ ಗ್ಯಾರಂಟಿಗಳು ನಾವು ಹೇಳಿಕೊಟ್ಟಿರ್ತಕ್ಕಂಥದ್ದು ಹೇಳಿದೆ ಅನೇಕ ಗ್ಯಾರಂಟಿಗಳನ್ನ ಶ್ರೀಸಾಮಾನ್ಯರ ಬದುಕನ್ನು ಕಟ್ಕೊಡೋದಕ್ಕೆ ನಾವು ಮಾಡಿದ್ವಿ. ಒಂದು ರೀತಿಯಲ್ಲಿ ಉದಾಹರಣೆ, ಇವಾಗ ಎಲೆಕ್ಟ್ರಿಸಿಟಿ ಆಗಿರ್ಬೋದು 200 ಯೂನಿಟ್ ಮಧ್ಯಮ ವರ್ಗ ಬಡವರ್ಗದ ಕುಟುಂಬಗಳಿಗೆ ಅದೊಂದು ಆಶಾಕಿರಣ ಆಗಿರ್ತಕ್ಕಂಥದ್ದು ಸತ್ಯ ಮೇಡಮ್. ಹಾಗೆ 2,000 ರೂಪಾಯಿ ಇವತ್ತು ಏನು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಕೊಟ್ಟಾಗ ಸರ್ಕಾರದಿಂದ ನಿಜಕ್ಕೂ ಅವರ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಆಗಿದೆ. ಹೊಟ್ಟೆಪಾಡು ಅಥವಾ ಹಸುವಿನ ಬಗ್ಗೆ ನೀವು ಮಾತಾಡಿದ್ರಿ. ಇವತ್ತು ಕರ್ನಾಟಕ ದೇಶದಲ್ಲೇ ಹಸು ಮುಕ್ತ ರಾಜ್ಯ ಆಗಿದೆ. ಅದು ಒಂದು ಖುಷಿ ಪಡುವಂಥ ವಿಚಾರ, ಅದು ನಮ್ಮ ಆದ್ಯ ಕರ್ತವ್ಯ ಕೂಡ. ಅನ್ನಭಾಗ್ಯ ಯೋಜನೆಯನ್ನು ನಾವು ಕೊಟ್ಟಿದ್ದೀವಿ. ಮೇಡಮ್, ನೀವು ನಮ್ಮನ್ನು ತೆಗಳಿದ್ರಿ, ನಾನು ಅದನ್ನು ಅವಾಗೇನಂದೆ, ಎಸ್ ಐ ರೆಸ್ಪೆಕ್ಟ್ ಇಟ್ ಅಂತ ಅಂದೆ. ಯಾಕೆಂದರೆ ಕೆಲವೊಂದು ದರಗಳನ್ನ ನೀವು ಏರಿಕೆ ಮಾಡಿದ್ದೀರಿ ಅಂತ ಹೇಳಿದ್ರಿ. ಹೌದು, ದರ ಏರಿಕೆ ಆಗಿರೋದನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ GSTಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಮರಿಲೇಬಾರ್ದು. ಇವತ್ತು ಕೇಂದ್ರ ನಮಗೆ ಕೊಡಬೇಕಾದಂತಹ 14-15ನೇ ಫಿನಾನ್ಸ್ ಆಯೋಗದ ಹಣವನ್ನು ಸರಿಯಾದ ರೀತಿ ಕೊಟ್ಟಿದ್ದರೆ, ಅಥವಾ ಇವತ್ತು 2,200,000 ಕೋಟಿ ರೂಪಾಯಿ ತೆರಿಗೆ ಹಣ ನಮ್ಮ ಬಾಕಿ ಉಳಿಸ್ಕೊಂಡಿದ್ದಾರೆ, ಅಥವಾ ವಿವಿಧ ಯೋಜನೆಗಳಿಗೆ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು PM ಅಂತಲೇ ಕೆಲವೊಂದು ಯೋಜನೆಗಳನ್ನ ತಂದಿದ್ದಾರೆ. PM ಜಲ್ ಜೀವನ್ ಯೋಜನೆ ಆಗಿರ್ಬೋದು, 68% ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮೇಡಮ್. ಉದಾಹರಣೆಗೆ 64 ಕೋಟಿ ಹಣದ ಯೋಜನೆಗೆ ಅವ್ರು ಕೊಟ್ಟಿರೋದು ಕೇವಲ 11,000 ಕೋಟಿ ರೂಪಾಯಿ ಮೇಡಮ್. ಉಳಿದ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆದರೆ ಹೇಳ್ತಾರೆ, ನಾವು ಮನೆಗೆ ಹರ್ ಘರ್ ಕೋ ಪಾನಿ ದಿಲಾಯ ಅಂತ ಹೇಳ್ತಾರೆ. ಪಾನಿ ದಿಲಾಯ, ಹಮ್ನೆ ಪಾನಿ ದಿಲಾಯ, ಲೇಕಿನ್ ಪೈಸೆ ತೋ ನೈ ದಿಯಾನಾ. ಜೊತೆಗೆ PM ಆವಾಸ್ ಯೋಜನೆ 92% ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಮೇಡಮ್. ಹಾಗೆ ಇನ್ನೂ ಅನೇಕ ಯೋಜನೆಗಳಿಗೆ ರಾಜ್ಯ ಸರ್ಕಾರವೇ ಹಣವನ್ನು ಭರಿಸುವಂಥ ಕೆಲಸ ಆಗ್ತಾ ಇದೆ. ದರ್ಶನ್ ಅವರೇ, ಒಂದು ಹೇಳ್ಬಿಡ್ತೀನಿ. ನಾನು ಈ ವಿಚಾರದಲ್ಲಿ ನನ್ನ ಪ್ರತಿ ಡಿಬೇಟಲ್ಲೂ ನಾನು ಹೇಳಿದ್ದೀನಿ, ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ಬಿಕಾಸ್ ನನಗೆ ನನ್ನ ರಾಜ್ಯ ಮೊದಲು. ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಅದು BJP ಅವ್ರು 1000 ಹೇಳಲಿ, ಅದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ. ಇಟ್ ಡಸಂಟ್ ಮೀನ್ ದಟ್ ನಾನು ಕಾಂಗ್ರೆಸ್ ಪರ ಮಾತಾಡ್ತಿದ್ದೀನಿ ಅಂತ ಅಲ್ಲ. ಇಟ್ ಇಸ್ ಅ ಫ್ಯಾಕ್ಟ್, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಹಾಗಂತ ಕೇಂದ್ರ ಸರ್ಕಾರ ಬರಬೇಕಾಗಿರೋ ಹಣದ ಪಾಲನ್ನು ಕೊಟ್ಟಿಲ್ಲ ಅಂತ ಹೇಳಿ ಅದನ್ನು ಸರಿದೂಗಿಸೋದಕ್ಕೆ ತೆರಿಗೆಯನ್ನು ಇನ್ಕ್ರೀಸ್ ಮಾಡಿ ಇಲ್ಲಿರೋರ ಮೇಲೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದರೆ ಎಷ್ಟು ಹಣ ಲೂಟಿ ಆಗ್ತಿದೆ,
ಮತ್ತೆ ಎಷ್ಟು ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಈಗ ಯಾವ್ದೋ ಬೆಂಗಳೂರಲ್ಲಿ ಕಸ ಗುಡಿಸೋದಕ್ಕೆ ಅದೆಷ್ಟು 400 ಚಿಲ್ಲರೆ ಕೋಟಿ ಖರ್ಚು ಮಾಡಿ ನೀವು ವಾಹನಗಳನ್ನ ತಗೊಳ್ತೀವಿ ಅಂತ ಹೇಳ್ತಿದ್ದೀರಾ. ಅದೇ ನಾವೇ ಓನಾಗಿ ಪರ್ಚೇಸ್ ಮಾಡಿದ್ರೆ ಅಷ್ಟೊಂದು ದುಡ್ಡು ಖರ್ಚಾಗೋದೇ ಇಲ್ಲ. ವೈ ಡಿ ವಾಂಟ್ ಟು ಗಿವ್ ಫಾರ್ ಬೇರೆಯವ್ರಿಗೆ ಯಾಕೆ ಔಟ್ಸೋರ್ಸಿಂಗ್ ಯಾಕೆ ಮಾಡಬೇಕು? ಆ ಥರ ಹಲವು ಔಟ್ಸೋರ್ಸಿಂಗ್ಗಳಾಗಿದ್ದಾವೆ. ಜನರ ಮೈಂಡ್ ಸೆಟ್ ಹೆಂಗೆ ಬಂದ್ಬಿಟ್ಟಿದೆ ಅಂದರೆ ಔಟ್ಸೋರ್ಸ್ ಕೊಡೋದೇ ಅಲ್ಲಿ ದುಡ್ಡು ಮಾಡೋಕ್ಕೆ ಅಂತ. ಔಟ್ಸೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ, 100ಕ್ಕೂ ಎಷ್ಟು ಜನರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ನಿಮ್ಮ ಸರ್ಕಾರ, ಅಲ್ಲಿ ದುಡ್ಡು ಹೋಗ್ತಾ ಇದೆ, ಅದರ ಅವಶ್ಯಕತೆ ಇಲ್ಲ. ದುಡ್ಡು ಅಲ್ಲಿ ಸೋರಿಕೆ ಆಗೋದನ್ನ ತಡೆಯೋದಕ್ಕೆ ಸರ್ಕಾರಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅನಾವಶ್ಯಕವಾಗಿ ಯಾವ್ದ್ಯಾವ್ದೋ ಏನು ಸಮಾವೇಶಗಳನ್ನ ಮಾಡೋದಕ್ಕೆ 100 ಕೋಟಿಗಳನ್ನ ಖರ್ಚು ಮಾಡ್ತೀರಿ. ಸರ್ಕಾರದ ಹಣ ಯಾಕೆ ಬೇಕು ಅದಕ್ಕೆಲ್ಲ ಖರ್ಚು ಮಾಡೋದಕ್ಕೆ? ಪಕ್ಷದ ಕಾರ್ಯಕ್ರಮ ಮಾಡೋದಿದ್ರೆ ಪಕ್ಷದಿಂದ ಖರ್ಚು ಮಾಡಿ. ಎಷ್ಟೋ ಜಾಗದಲ್ಲಿ ಸೋರಿಕೆಯನ್ನು ತಡೆಯೋದಕ್ಕೆ ಅವಕಾಶ ಇದೆಯೋ ಇಲ್ವೋ ದರ್ಶನ್ ಅವರೇ? ಈಗ ನೀವು ಉದಾಹರಣೆ ಕಸದ್ದೇ ಹೇಳಿದ್ರಿ. ಕಸದನ್ನ ಭಾಳಷ್ಟು ಕ್ಯಾಲ್ಕುಲೇಟ್ ಮಾಡಿ ಅದನ್ನ 7 ವರ್ಷದ ಕಾಂಟ್ರಾಕ್ಟ್ ಇರೋದು, ಕೇವಲ 1 ವರ್ಷಕ್ಕೆ 600 ಕೋಟಿ ಅಲ್ಲ. ಈಗ ನಾವು ಅದನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕಾಗುವಂತ ಡೀಸೆಲ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಪರ್ಸನ್ ಬೇಕು, ಡ್ರೈವರ್ ಬೇಕು, ಪ್ರತಿಯೊಂದು ಇವಾಗ ನಾವೊಂದು ಅಲ್ಲಲ್ಲ, ಇವಾಗ ಅಲ್ಲಿ ಕೊಟ್ಟರು ಕಾಂಟ್ರಾಕ್ಟ್ ಕೊಟ್ಟರು ಅಲ್ಲೊಂದು ಜಾಬ್ ಕ್ರಿಯೇಟ್ ಆಗಿರ್ತದೆ, ಅದು ಮಿಷನ್ ಅಲ್ಲಿ ಓಡೋದಿಲ್ಲ. ಅದನ್ನ ಸಂಪೂರ್ಣವಾಗಿ ಲೆಕ್ಕ ಹಾಕಿ ರಾಜ್ಯ ಸರ್ಕಾರ ಪರ್ಚೇಸ್ ಮಾಡಿದ್ರೆ ಅದರ ಒಂದು ವೆಹಿಕಲ್ ವ್ಯಾಲಿಡಿಟಿ ಎಷ್ಟು? 7 years ಅಲ್ಲಿ ಹಾಳಾಗ್ತದೆ. ಇಟ್ಸ್ ಅ ರಿಯಾಲಿಟಿ. ಇದೊಂದು ಪ್ರಶ್ನೆ ಮೇಡಮ್. ಒಂದ್ ನಿಮಿಷ. ಇವತ್ತು ಸಮಾವೇಶದ ಬಗ್ಗೆ ಈಗ ನನಗೆ ಒಂದು ಸ್ವಲ್ಪ ಅವಕಾಶ ಕೊಡಿ ಮೇಡಮ್. ಇವತ್ತು ಸಮಾವೇಶ ನನಗೆ ಆಕ್ಚುಲಿ ಕೇಂದ್ರದ ಕೆಲವು ಮಾತಾಡಬೇಕು. ಒಂದು ರಿಯಾಕ್ಷನ್ ಅವ್ರದ್ದು ತಗೊಳ್ತೀನಿ. ರಾಘವೇಂದ್ರ ಅವರೇ, ಕೇಂದ್ರ ಸರ್ಕಾರ ತುಂಬಾ ಒಳ್ಳೇದು ಮಾಡ್ಬಿಟ್ಟಿದೆ, ಜನರಿಗೆ ಒಳ್ಳೆ ಬದುಕು ಕಟ್ಕೊಟ್ಬಿಟ್ಟಿದೆ ಅಂತ ನೀವೇನಾದರೂ ಹೇಳಿದ್ರೆ ಐ ರೆಸ್ಪೆಕ್ಟ್ ದಟ್, ಬಿಕಾಸ್ ನೀವು ನಿಮ್ಮ ಪಕ್ಷದ ವಕ್ತಾರರಾಗಿ ನೀವು ಹೇಳಲೇಬೇಕು. ಹಾಗಂತ ನಾನು ಅದನ್ನು ಒಪ್ಕೋಬೇಕು ಅಂತಲೂ ಏನಿಲ್ಲ, ಜನ ಒಪ್ಕೋಬೇಕು ಅಂತಲೂ ಏನಿಲ್ಲ. ಇವತ್ತು ಜನ ಮೋದಿ ಸರ್ಕಾರವನ್ನು ದೂಷಿಸ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರವನ್ನು ಕೂಡ ದೂಷಿಸ್ತಾ ಇದ್ದಾರೆ. ಬೆಲೆ ಏರಿಕೆ, ಮೆಡಿಸಿನ್ಗಳು, ಅಗತ್ಯ ಮೆಡಿಸಿನ್ಗಳ ಮೇಲೆ ತೆರಿಗೆ ಜಾಸ್ತಿ ಆಗ್ಬಿಟ್ರೆ ಹೇಗೆ? ಟೋಲ್, ನ್ಯಾಷನಲ್ ಹೈವೇಸ್, ಈಗ ಆಲ್ರೆಡಿ ಬೆಂಗಳೂರು ಮೈಸೂರಿಂದ ಆಲ್ಮೋಸ್ಟ್ 900ರಿಂದ 900 ಚಿಲ್ಲರೆ ಕೋಟಿ ಅದನ್ನ ಸಂಗ್ರಹ ಆಗಿದೆ. ಟೋಲ್ ಮಾಫಿಯಾ ಈ ದೇಶದ ಜನಸಾಮಾನ್ಯ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತ ಒನ್ ಆಫ್ ದ ಮ್ಯಾಟರ್ ಏನ್ ಗೊತ್ತಾ? ಈ ಟೋಲ್ ಮಾಫಿಯಾ ಏನಿದು? ಎಷ್ಟು ವರ್ಷ ಟೋಲ್ ಕಟ್ಟೋದು? ಈಗ ನಿಮ್ಮ ಮೊದಲನೇ ಪ್ರಶ್ನೆ ಬರ್ತೀನಿ ಪ್ಲೀಸ್. ಮೆಡಿಸಿನಲ್ ಪ್ರೈಸ್ ಹೈಕ್ ಬಗ್ಗೆ ಮಾತಾಡ್ತೀನಿ. ಇದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು NPPA ಅಂತ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಆ ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಏನಿದೆ ಅದು ಡಿಪೆಂಡಿಂಗ್ ಅಪಾನ್ ದ ಅವೈಲಬಿಲಿಟಿ ಆ್ಯಂಡ್ ದ ಡಿಮ್ಯಾಂಡ್. That authority comes under who? Please, if I'm not wrong. ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಪ್ರತಿಯೊಂದೂ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ಈಗ ಇವರು ಏನು ಇವತ್ತಿನ ದಿವಸ ಅಲ್ಲಿ DK ಶಿವಕುಮಾರ್ ಅವರು ಮಾತಾಡಿದರು, ಡೀಸೆಲ್ ಹೈಕು, ಪೆಟ್ರೋಲ್ ಪ್ರೈಸ್ ಹೈಕು, ಅದು ಇದು ಎಲ್ಲನೂ ಮಾತಾಡಿದ್ರು. ಅದಕ್ಕೂ ಉತ್ತರ ಕೊಡ್ತೀನಿ ನಾನು ಆಮೇಲೆ. ಈಗ ಮೊದಲಿಗೆ NPPA ಏನಿದೆ, ಆ ಪ್ರೈಸ್ ಹೈಕಿಂಗ್ ಅಥಾರಿಟಿ, ಅದು ತೀರ್ಮಾನ ಮಾಡಿರ್ತಕ್ಕಂಥದ್ರಲ್ಲಿ 50% ಏನು ಇವರು ಮಿನಿಮಮ್ ಹೈಕ್ ಮಾಡಬೇಕಾಗಿತ್ತು, ಎವ್ರಿ ಇಯರ್ ಹೈಕಿಂಗ್ ಏನಿದೆ ಅದ್ರ ಪ್ರಕಾರ ಮಾಡಿರ್ತಕ್ಕಂಥದ್ದು. ಮತ್ತು ಅದರಲ್ಲಿ 900 ಚಿಲ್ಲರೆ ಮೆಡಿಸಿನ್ಸ್ನ ಮಿನಿಮಮ್ ಹೈಕ್ ಮಾಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು 934. ನನಗೆ ಒಂದೇ ಒಂದಕ್ಕೆ ಉತ್ತರ ಕೊಡಿ ರಾಘವೇಂದ್ರ ಅವರೇ. ನನಗೆ ಗೊತ್ತಿಲ್ಲ, ನನಗೆ ನಿಮ್ಮಷ್ಟು ನಾಲೆಡ್ಜ್ ಇಲ್ಲದೆ ಇರ್ಬೋದು, ಬಟ್ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊಳ್ತೀನಿ ನಾನು. ಮೆಡಿಸಿನ್ಗಳ ಪ್ರೈಸ್ ಹೈಕ್ ಯಾಕೆ ಮಾಡಬೇಕು? ಫಾರ್ ವಾಟ್ ರೀಸನ್? ವೆನ್ ಹೆಲ್ತ್ ಈಸ್ ಇಟ್ ಈಸ್ ನಾಟ್ ಹೆಲ್ತ್ ಅನ್ನೋದು ಪ್ರಿಯಾರಿಟಿ ಅನ್ನೋದಕ್ಕಿಂತ ಇಟ್ ಈಸ್ ಎಸೆನ್ಷಿಯಲ್. ಐ ಡೂ ಅಗ್ರಿ. ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಸಿಟಿಜನ್, ರೈಟ್? ಅದರ ಎರಡನೇ ಮಾತಿಲ್ಲ. ಐ ಡೂ ಅಗ್ರಿ ವಿತ್ ಯುವರ್ ಪಾಯಿಂಟ್. ಇದೇನಾಗ್ತದೆ, ಇಂಡಿಯಾಗೂ ಫಾರಿನ್ ಕಂಟ್ರೀಸ್ಗೂ ಇಲ್ಲಿ ವ್ಯತ್ಯಾಸ ಇದೆ. ಫಾರಿನಲ್ಲಿ ದೇ ಚಾರ್ಜ್ 50% ಟ್ಯಾಕ್ಸಸ್ ಇನ್ ದೇರ್ ಇನ್ಕಮ್ ಆ್ಯನ್ಯುಯಲಿ ಆ್ಯಂಡ್ ದೇ ಗಿವ್ ಫ್ರೀ ಮೆಡಿಸಿನ್ಸ್. ಐ ಮೀನ್ ಹೆಲ್ತ್ ಕ್ಯಾಂಪ್ಸು, ಹೆಲ್ತ್ ಇನ್ನೊಂದು ಮತ್ತು ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್. ಫಾರ್ ಸೀನಿಯರ್ ಸಿಟಿಸನ್ಸ್ ಇಟ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್ ಇನ್ ದ ಫಾರಿನ್ ಕಂಟ್ರೀಸ್ ಫುಲ್ಲಿ. ಲೈಕ್ ದಿಸ್ ಒನ್ ದೇ ವಿಲ್ ಪೇ ಮೋರ್ ಟ್ಯಾಕ್ಸಸ್. ಇಲ್ಲಿ ನಮಗೆ ಟ್ಯಾಕ್ಸಸ್ ವಾಟ್ ವಿ ಆರ್ ಚಾರ್ಜಿಂಗ್ ಸಿನ್ಸ್ ಬಿಗಿನಿಂಗ್, ವಾಟ್ ವಿ ಆರ್ ಚಾರ್ಜಿಂಗ್ ದ ಟ್ಯಾಕ್ಸಸ್, ಅದು ಬಂದಾಗ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಇಂಡಿಯನ್ಸ್ ಏನಾದರೂ ಕಡಿಮೆ ಟ್ಯಾಕ್ಸ್ ಕಟ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ, ಒಂದು ಸಣ್ಣ ಬೆಂಕಿ ಪಟ್ಟಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಇನ್ಕಮ್ ಟ್ಯಾಕ್ಸ್ ಇಸ್ ಡಿಫರೆಂಟ್ ಫ್ರಮ್ ದೀಸ್ ಟ್ಯಾಕ್ಸಸ್. ಐ ಆಮ್ ನಾಟ್ ಟೆಲ್ಲಿಂಗ್ ಯು, even I am not telling income taxes, filing income tax is different. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅವರಲ್ಲಿ ಹೆಲ್ತ್ ಟ್ಯಾಕ್ಸ್ ಅಂತ ತಗೊಂಡು ಅಲ್ಲಿ ಹೆಲ್ತ್ ಫ್ರೀ ಆಗಿ ಕೊಡ್ತಾರೆ. ಒಂದು ನಿಮಿಷ, ಇಲ್ಲೂ ಅದೇ ಕೆಲಸಕ್ಕೆ ಒಂದು ನಿಮಿಷ, ಅದೇ ಕೆಲಸಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ಯೋಜನೆಯಲ್ಲಿ ಅವರಿಗೆ
ಫ್ರೀಯಾಗಿ ಇವತ್ತಿನ ದಿವಸ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಇನ್ನೊಂದು ಮಾತು ಹೇಳೋಕೆ ಆರೋಗ್ಯ ಇಷ್ಟಪಡ್ತೀನಿ ಭಾಗ್ಯ ನಿಮಗೆ. ಆರೋಗ್ಯ ಭಾಗ್ಯ ಯೋಜನೆ ಕೊಟ್ಟಿದ್ದೀವಿ ಮೇಡಮ್. ಪ್ರೈಮ್ ಮಿನಿಸ್ಟರ್ ಆರೋಗ್ಯ ಭಾಗ್ಯ ಯೋಜನೆ ಕೊಟ್ಟಿದ್ದೀವಿ. ಪ್ರತಿ SB ಅಕೌಂಟ್ ಇರ್ತಕ್ಕಂಥವ್ರಿಗೆ 2 ಲಕ್ಷಗಳವರೆಗೆ ಅವರಿಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು, ಟ್ರೀಟ್ಮೆಂಟ್ ತೊಗೊಳ್ತಕ್ಕಂಥದ್ದು ಅದನ್ನು ಕೊಟ್ಟಿದ್ದೀವಿ. 5 ಲಕ್ಷದವರೆಗೆ BPL ಕಾರ್ಡ್ನವ್ರಿಗೆ 5 ಲಕ್ಷದವರೆಗೆ ಮೊನ್ನೆ ನನ್ನದೇ ಆದಂಥ ಒಬ್ಬ ಸ್ಟಾಫು ಅವ್ರ ಯಜಮಾನರಿಗೆ ಬ್ರೈನ್ ಆಪರೇಷನ್ ಆಗಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಫ್ರೀಯಾಗಿ ಆಯಿತು. 100% ಫ್ರೀ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಯೋಚನೆ ಮಾಡಿ ಒಂದು ಬ್ರೇಕ್ ಆದ್ಮೇಲೆ ಉತ್ತರ ಪಡ್ಕೊಳ್ತೀನಿ. ಪ್ರಶ್ನೆ ಹೇಳ್ಬಿಡ್ತೀನಿ. ಫಾರಿನ್ ಕಂಟ್ರೀಸ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ವಿ, ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ನೀವು ಎಷ್ಟೋ ಯೋಜನೆಗಳನ್ನ, ಈಗ ಯುದ್ಧಕ್ಕೆ ಬೇಕಾಗಿರುವಂತ ಎಷ್ಟೋ ವೆಪನ್ಗಳನ್ನ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್, ರೈಟ್? ಲೈಕ್ ರಷ್ಯಾ, ಬೇರೆ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. 1 ಸೆಕೆಂಡ್, ಲೆಟ್ ಮಿ ಫಿನಿಶ್ ಮೈ ವರ್ಡ್ಸ್. ಬೇರೆ ಬೇರೆ ಎಷ್ಟೋ ವಿಚಾರಗಳನ್ನ, ಟೆಕ್ನಾಲಜಿಯನ್ನ, ಈಗ ಇಂಡಿಯಾನ AI ಹಬ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ. ಎಷ್ಟೋ ಟೆಕ್ನಾಲಜಿಗಳನ್ನ ವಿ ಆರ್ ಅಡಾಪ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್. ವೈ ಕಾಂಟ್ ವಿ ಅಡಾಪ್ಟ್ ದ ಹೆಲ್ತ್ ಸಿಸ್ಟಮ್ ಆಫ್ ಅದರ್ ಕಂಟ್ರೀಸ್? ಯಾಕೆ ಬೇರೆ ದೇಶಗಳ ಹೆಲ್ತ್ ಸಿಸ್ಟಮ್ ಅನ್ನ ಅಥವಾ ಅಲ್ಲಿನ ನಾಗರಿಕ ಯಾಕೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಖಂಡಿತ ಸಾಧ್ಯ ಮಾಡೋದು. ಇಲ್ಲ? ಇಟ್ ಟೇಕ್ಸ್ ಸಮ್ ಟೈಮ್. ಈಗ ಹೇಗೆ ನಾವು 5 ನಿಮ್ಮ ಲಕ್ಷದವರೆಗೆ, 2 ಮೋದಿ ಸರ್ಕಾರನೇ ಲಕ್ಷದವರೆಗೆ, ಅದು ಕಡಿಪಾಣ 5 ಲಕ್ಷದ ಹಾಕ್ಲಿ ಒಂದು ಬಿಡಿ. ನಿಮಿಷ, ಏನೂ ಇಲ್ಲದೆ ಇದ್ದವ್ರಿಗೆ 5 ಲಕ್ಷದವರೆಗೆ, 2 ಲಕ್ಷದವರೆಗೆ ಹೇಗೆ ನಾವು ಇವತ್ತು ಫ್ರೀ that ಟ್ರೀಟ್ಮೆಂಟ್ is ಕೊಡ್ತಾ not ಇದ್ದೀವಿ, ಭಿಕ್ಷೆ. You cannot ಅದೇ consider it ರೀತಿಯಾಗಿ as a ಭಿಕ್ಷೆ. ಇದನ್ನು ಬರುತ್ತೆ. ಇದನ್ನು ಖಂಡಿತ ಬರುತ್ತೆ. ಮೋದಿಯವರ ಸರ್ಕಾರದಲ್ಲಿ ಇದನ್ನು ಖಂಡಿತ ಒಂದಲ್ಲ ಒಂದು ದಿವಸ ಬರುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್. ಇವತ್ತು ಕರ್ನಾಟಕ ಬಿಟ್ಬಿಡಿ, ಭಾರತದಲ್ಲಿ ಹೆಲ್ತ್ ಮತ್ತು ಎಜುಕೇಶನ್ ಗೆ ಸ್ಪೆಂಡ್ ಮಾಡಕ್ಕೆ ಜನ ಒದ್ದಾಡ್ತಾರಷ್ಟೇ, ಯಾವುದಕ್ಕೂ ಒದ್ದಾಡ್ತಾ ಇಲ್ಲ. ಅದು ದಟ್ ಈಸ್ ದಟ್ ಬೇಸಿಕ್. ಇವತ್ತಿನ ದಿವಸ ನೋಡಿ, BPL ಕಾರ್ಡ್ ಇರ್ತಕ್ಕಂಥವ್ರು ಇರ್ಬೋದು, ಯಾರೇ ಇರ್ಬೋದು, ಇವತ್ತಿನ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸ್ಕೊಳ್ತಾ ಇರ್ತಕ್ಕಂಥವ್ರು ಹೆಚ್ಚಿನ ಜನ ಇದ್ದಾರೆ. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಮಾಡಿರ್ತಕ್ಕಂಥವ್ರು ಇನ್ನೊಬ್ಬರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಈಗ ಇವತ್ತಿನ ದಿವಸ ಈ ಹಿಂದೆ ಒಂದು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಇದ್ದಂತ ಸವಲತ್ತುಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದಂತ ಇವತ್ತಿನ ದಿವಸ ನಾವು ಒಂದು ಸೆಕೆಂಡ್ ಮೇಡಮ್ ಪ್ಲೀಸ್, ಬೌರಿಂಗ್ ಹಾಸ್ಪಿಟಲ್ಗೆ ಹೋಗಲಿ, ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಲಿ, ಅಥವಾ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ 10-12 ವರ್ಷಗಳ ಹಿಂದೆ ಇದ್ದಂತಹ ಸವಲತ್ತುಗಳು ಏನು ಸಿಗ್ತಾ ಇತ್ತು ಅದಕ್ಕೂ ಇವತ್ತು ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳು ಬಹಳ ಬಡವನಿಗೆ ಫ್ರೀಯಾಗಿ ಸರ್ಜರಿ ಆಗುತ್ತೆ. ಬ್ರೈನ್ ಸರ್ಜರಿ ಅಂತಂದ್ರೆ ಇಟ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್, ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್. ನಾನು ನೋಡಿದೀನಿ. ಆದ್ರೆ ಬಡವರಿಗೆ ಸಿಗುವ ಅಲ್ಲಿನ ಸೇವೆ ಗುಣಮಟ್ಟ ಇದೆಯಲ್ಲ ಮತ್ತು ಅಲ್ಲಿನ ಟ್ರೀಟ್ಮೆಂಟ್ ಇದೆಯಲ್ಲ, ಇವತ್ತಿಗೂ ಬನ್ನಿ. ನಾನು ಹೋಗಿದ್ದೀನಿ. ನಾನು ಬೌರಿಂಗ್ ಹಾಸ್ಪಿಟಲ್ ನಲ್ಲೇ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ನಾನು ಹರ್ನಿಯಾ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಹೇಗಿದೆ, ಹೈಜೀನ್ ಹೇಗಿದೆ ನೋಡಿ. ಏನು ಕೆಲವು ವಾರ್ಡ್ಗಳಲ್ಲಿ ಎಲ್ಲಾನು ಚೆನ್ನಾಗಿದೆ ಅನ್ಬಿಟ್ಟು ಹೆಂಗಂದ್ರೆ ಹಂಗೆ ಜನ ಅಡ್ಜಸ್ಟ್ ಮಾಡ್ಕೋಬೇಕಾ? ಈಗ ಇಲ್ಲಿ ಹೆಲ್ತ್ ಇದನ್ನೆಲ್ಲ ನೋಡ್ಬೇಕಾಗಿರೋದು ಯಾರು? ಯಾರಿಗೆ ಬರುತ್ತೆ ಅದು? ಹಾಸ್ಪಿಟಲ್ ಎನ್ವೈರನ್ಮೆಂಟ್ ನೋಡ್ಬೇಕಾಗಿರ್ತಕ್ಕಂಥದ್ದು ಯಾರು? ಟ್ರೀಟ್ಮೆಂಟ್ ಒಳ್ಳೆ ಆಕ್ಚುಲ್ ಆಗಿ ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ವೈದ್ಯರು, ನುರಿತ ವೈದ್ಯರು ನಮಗೆ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಸಿಕ್ಕೋದಿಲ್ಲ. ಆಕ್ಚುಲಿ ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಇಟ್ ಈಸ್ ಸ್ಟೇಟ್ ಗೌರ್ಮೆಂಟ್. ನಿಮ್ ಸರ್ಕಾರನೂ ಇತ್ತು ರಾಘವೇಂದ್ರ ಅವರೇ, ಅವಾಗ ನಿಮ್ ಸರ್ಕಾರನೂ ಮಾಡಿರ್ಲಿಲ್ಲ. ನಾನು ಅದ್ರ ಬಗ್ಗೆ ಇನ್ನೊಂದ್ ದಿವಸ ಇಡೀ ದಿವಸ ಐ ಕ್ಯಾನ್ ಡಿಬೇಟ್ ಆನ್ ದಟ್ ವಿತ್ ಆಲ್ ಪ್ರೂಫ್ಸ್. ಐ ಕ್ಯಾನ್ ಡಿಬೇಟ್.